ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ನಿವೃತ್ತ ನೌಕರ ಬಂಧುಗಳಿಗೆ ಆಹಾರ ಪದ್ಧತಿ ಹಾಗೂ ಧ್ಯಾನದ ಬಗ್ಗೆ ತಿಳಿಸಿಕೊಟ್ಟ ಯೋಗ ಗುರು. ಚಿಂತಾಮಣಿ ತಾಲೂಕು ಸರ್ಕಾರಿ ನಿವೃತ್ತ ನೌಕರರ ಸಂಘದ ಮಾಸಿಕ ಸಭೆಯ ಸಂದರ್ಭದಲ್ಲಿ ಹಿರಿಯ ಯೋಗ ಗುರುಗಳಾದ ಶ್ರೀಯುತ AS ರಾಮಚಂದ್ರ ಮೂರ್ತಿಯವರು ಆಹಾರ ಪದ್ಧತಿ ಹಾಗೂ ಧ್ಯಾನದ ಬಗ್ಗೆ ಅತ್ಯಂತ ಸರಳ ರೀತಿಯಲ್ಲಿ ತಿಳಿಸಿಕೊಟ್ಟರು. ಆಹಾರ ಪದ್ಧತಿಗೆ ಕೆಲವು ನಿಯಮಗಳಿವೆ. ಅನ್ನ ಪರಬ್ರಹ್ಮ ಸ್ವರೂಪಂ ಅಂತ. ಅನ್ನ ಅಂತಕ್ಕಂಥದ್ದು ಬ್ರಹ್ಮನು. ಅದಕ್ಕೋಸ್ಕರ ಊಟಕ್ಕೆ ನಾವು ಊಟ ಮಾಡ್ತಕ್ಕಂಥ ರೀತಿ ಹೇಗಿದೆ ನಮ್ಮದು ಅಂದರೆ, ಇವಾಗ ಏನಾಗಿದೆ ಅಂತಂದರೆ ಎಲ್ಲರಿಗೂ ಕೂಡ ದುಡ್ಡು ಸಂಪಾದನೆ ಮಾಡಬೇಕು ಅನ್ನೋದು ಮೇನ್ ಗುರಿ ಬಂದ್ಬಿಟ್ಟಿದೆ. ಕೆಲಸ ದುಡ್ಡು ಆ ಗುರಿ ಬಂದ್ಬಿಟ್ಟಿದೆ. ಆ ಗುರಿ ಇಟ್ಕೊಂಡು ಇವಾಗ ಕೆಲಸ ಮಾಡ್ತಾ ನಾವೇನು ಮಾಡಿದ್ದೀವಿ ಅಂದರೆ ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ. ಹಾಗಾಗಿ ಊಟ ಮಾಡುವಾಗ ಮಾತ್ರ ಶಾಂತವಾಗಿ ಕೂತ್ಕೊಂಡು ನೆಲದ ಮೇಲೆ ಕೂತ್ಕೊಂಡು, ತಟ್ಟೆ ನೆಲದ ಮೇಲೆ ಕೂತ್ಕೋಬೇಕು. ಟೇಬಲ್ ನಿಲ್ಸೋ ಅವೆಲ್ಲ ತಿನ್ನಬಾರ್ದು. ಒಂದು 5-6 ವರ್ಷ ಟೇಬಲ್ ನಿಲ್ಸ್ ಮಾಡಿದ್ರೆ ಆಮೇಲೆ ಹೊಟ್ಟೆ ಮೇಲೆ ತಟ್ಟೆ ಇಟ್ಕೋಬೇಕಾಗುತ್ತೆ, ಹಂಗಾಗುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಭಗವಂತ ಕೊಟ್ಟಿದ್ದಾನೆ ಪಂಚಭೂತಗಳು, ಪಂಚೇಂದ್ರಿಯಗಳಿವೆ. ಈ 5 ಬೆರಳಲ್ಲಿ ಪಂಚೇಂದ್ರಿಯಗಳು: ಅಗ್ನಿ, ಜಲ, ವಾಯು, ಪೃಥ್ವಿ, ಆಕಾಶ. ಈ ಪಂಚೇಂದ್ರಿಯಗಳಿಂದ ಕೈಗಳಿಂದ ಚೆನ್ನಾಗಿ ಕಲಿಸ್ಕೊಂಡು ಊಟ ಮಾಡಬೇಕು. ಆಮೇಲೆ ಊಟಕ್ಕೆ ಕೂತ್ಕೊಂಡಾಗ ತಟ್ಟೆ ಮುಂದೆ ಇಟ್ಕೊಂಡು ಒಂದು ಸುತ್ತು ನೀರನ್ನು ಹಾಕ್ಕೊಂಡು ಒಂದು ಸುತ್ತು ಕಟ್ಟಬೇಕು, ದಿಗ್ಬಂಧನ ಹಾಕ್ಬೇಕು ತಟ್ಟೆಗೆ. ಹಾಕ್ಬಿಟ್ಟು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಿಯತ್ತಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ನಮಸ್ಕಾರ ಮಾಡಿಬಿಟ್ಟು ಊಟ ಮಾಡೋದಕ್ಕೆ ಶುರು ಮಾಡಬೇಕು. ಊಟ ಮಾಡುವಾಗ ಮಾತಾಡಬಾರ್ದು, ಮೌನವಾಗಿ ಊಟ ಮಾಡಬೇಕು. ಕೆಲವರು ಏನು ಮಾಡ್ತಾರೆ ಅಂದರೆ ಅಲ್ಲಿ TV ನೋಡ್ಕೊಂಡು ಊಟ ಮಾಡ್ತಾರೆ, ಕೆಲವರು ಮೊಬೈಲಲ್ಲಿ ಮಾತಾಡ್ಕೊಂಡು ಊಟ ಮಾಡ್ತಾರೆ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಕುಟುಂಬದಲ್ಲಿದ್ದಾಗ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಸಂತೋಷವಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದಾಗ ಚೆನ್ನಾಗಿ ಮೈ ಹಿಡಿಯುತ್ತೆ. ಇವಾಗಿನ ಜನ್ರೇಷನ್ ಏನಾಗಿದೆ ಅಂದರೆ ಅವನ ಪಾಡಿಗೆ ಅವನು ಪ್ಲೇಟಲ್ಲಿ ಹಾಕ್ಕೊಳ್ತಾನೆ, ತಿಂತಾನೆ, ಹೊಟ್ಟೋಗ್ತಾನೆ. ಇನ್ನೊಬ್ಬರು ಯಾರೋ ಬರ್ತಾರೆ, ಆಮೇಲೆ ಹಾಕ್ಕೊಳ್ತಾರೆ, ತಿಂತಾರೆ, ಹೋಗ್ತಾರೆ. ಅದು ಒಂದು ವ್ಯವಸ್ಥಿತವಾಗಿಲ್ಲ. ಹಾಗಾಗಿ ಮನೆಯಲ್ಲಿ ಮಡದಿ ಆಗಿರ್ತಕ್ಕಂಥವಳು ಪ್ರೀತಿಯಿಂದ ಬಡಿಸ್ಬೇಕು, ಪ್ರೀತಿಯಿಂದ ಅಡುಗೆ ಮಾಡಬೇಕು. ಅಡುಗೆ ಮಾಡುವಾಗ ದೇವ್ರ ನಾಮಗಳು ಹೇಳ್ಕೊಂಡು ಅಡುಗೆ ಮಾಡಬೇಕು. ಅವೆಲ್ಲ ಕುಟುಂಬಕ್ಕೆ ಒಳ್ಳೆಯದು. ಹಾಗಾಗಿ ಅವೇನು ಮಾಡ್ತಾರೆ ಅಂದರೆ ಕುಕ್ಕರ್ ಇಟ್ಬಿಟ್ಟು ಬಂದು ಸೀರಿಯಲ್ ನೋಡ್ತಾ ಇರ್ತಾರೆ ನಮ್ಮ ಮನೆಗಳಲ್ಲಿ. ಹಾಗಾಗಿ ಅದನ್ನೆಲ್ಲ ಮಾಡಬಾರ್ದು. ನಾವು ಮಾಡಿದಾಗ ನಮಗೆ ಮೈ ಅಂಟಲ್ಲ ಮಾಡಬೇಕು. ಊಟ ಯಾವಾಗಲೂ ಅಷ್ಟೇ 50% ಊಟ ಮಾಡಬೇಕು. 100% ಇದೆ ನಮ್ಮ ಹೊಟ್ಟೆ. 50% ಅಷ್ಟು ಮಾತ್ರ ನಾವು ಆಹಾರ ತಿನ್ನಬೇಕು. ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತಾ ಇದ್ದಾಗೆ ಅಲ್ಲಿಗೆ ನಿಲ್ಲಿಸ್ಬೇಕು. 25% ನೀರಿಗೆ ಜಾಗ ಇರಬೇಕು, ಇನ್ನು 25% ಗಾಳಿ. ಹಾಗೇ ಇರಬೇಕು ಊಟ. ಯಾವಾಗಲೂ ಎಲ್ಲೋ ಹೋಗ್ತೀವಿ, ಯಾವುದೋ ಒಂದು ಫಂಕ್ಷನಲ್ಲಿ ಚೆನ್ನಾಗಿರುತ್ತೆ ಊಟ, ಎಲ್ಲ ನಾನ್ ವೆಜ್ ಎಲ್ಲೋ ಒಂದು ಕಡೆ ಇರುತ್ತೆ ಅಂದ್ಬಿಟ್ಟು ಇವತ್ತು ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಗಂಟಲ್ಗಾನ ತಿಂದುಬಿಟ್ರೆ, ನಾನ್ ವೆಜ್ ತಿಂದರೆ 74 ಗಂಟೆ ಬೇಕು ಅದು ಡೈಜೆಷನ್ ಆಗುತ್ತೆ. ಅದೇನಾಗುತ್ತೆ, ಎಲ್ಲ ದೊಡ್ಡ ಕರಳಲ್ಲಿ ಶೇಖರಣೆ ಆಗಿಬಿಡುತ್ತೆ. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಹಿತಬು ಮಿತಬು ಕಂಟಿನ್ಯೂ. ಹಿತವಾಗಿರಬೇಕು, ಮಿತವಾಗಿ ತಿನ್ನಬೇಕು. ಆಮೇಲೆ ಆಹಾರ ಎಷ್ಟೊತ್ತಿಗೆ ತಿನ್ನಬೇಕು? ಬೆಳಗ್ಗೆ 8 ಗಂಟೆ ಒಳಗೆ ಟಿಫನ್ ತಿನ್ನಲೇಬೇಕು. ಅದು ನಮ್ಮ ದೇಹಕ್ಕೆ ಪ್ರಕೃತಿಯ ನಿಯಮ. 8 ಗಂಟೆ ಒಳಗೆ ನಾವು ಟಿಫನ್ ತಿಂದಿರಬೇಕು. ಮಧ್ಯಾಹ್ನ 1 ಗಂಟೆ ಒಳಗೆ ಊಟ ಮಾಡಬೇಕು. ರಾತ್ರಿ 7 ಗಂಟೆ ಒಳಗೆ ಊಟ ಮಾಡಬೇಕು. ನಾವೇನು ಮಾಡ್ತೀವಿ, TV ನೋಡ್ಕೊಂಡು ರಾತ್ರಿ 9 ಗಂಟೆಗೆ, 11 ಗಂಟೆಗೆ, 10 ಗಂಟೆಗೆ ತಿಂತಾರೆ. ಅವೆಲ್ಲ ಒಳ್ಳೆಯದಲ್ಲ. ಊಟದ ನಿಯಮ ಇರೋದು ಹೀಗೆ. ಬೆಳಗ್ಗೆ ಟಿಫನ್ಗೆ ನಮ್ಮ ಮನೆಗೆ ಏನು ಮಾಡಿದರೆ ತಿನ್ಬೋದು. ಇದ್ದರೆ ಮನೆಗೆ ಮೊಳಕೆ ಕಾಳು,
ಇದನ್ನು ಟಿಫನ್ಗೆ ತಿಂತಾ ಬನ್ನಿ. ನಿಮ್ಮ ಆರೋಗ್ಯ ಯಾವ ರೀತಿ ಸುಧಾರಿಸುತ್ತೆ, ಜೀರ್ಣಕ್ರಿಯೆ ಹೆಂಗೆ ಬರುತ್ತೆ, ಮಲಬದ್ಧತೆ ನಿವಾರಣೆ, ಒಳ್ಳೆ ನಿದ್ದೆ ಬರುತ್ತೆ, ಆರೋಗ್ಯವಾಗಿರುತ್ತೆ. BP ಶುಗರ್ ಹತ್ರನೇ ಬರೋದು. ನಾವು ಕೆಡ್ತಾ ಇರೋದೇ ಆಹಾರದಿಂದ. ಅದಕ್ಕೆ ಸಮಯ ಇಲ್ಲ, ತಿನ್ನೋಕೆ ಮಿತ ಇಲ್ಲ. ಇದರಿಂದನೇ ಎಲ್ಲ ವ್ಯತ್ಯಾಸಗಳಾಗ್ತವೆ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮಾಮೂಲಿ ಮುದ್ದೆ, ಒಂದು ಸ್ವಲ್ಪ ಅನ್ನ, ಊಟ 1 ಗಂಟೆ ಒಳಗೆ ತಿನ್ನಬೇಕು. ಆಮೇಲೆ ಗ್ಯಾಪ್ ಇರಬೇಕು. ಆಮೇಲೆ 3 ಗಂಟೆ 4 ಊಟ ಆಗಿ 3 ಗಂಟೆ 4 ಗಂಟೆ ಆದಮೇಲೆ ನಾವು ಏನೇ ಆಗಲಿ ವಾಕಿಂಗ್ ಮಾಡ್ತೀವ, ಯೋಗ ಮಾಡ್ತೀವ ಮಾಡ್ಬೋದು. ಅದನ್ನು ಏನು ಮಾಡಬೇಕಾದ್ರೂ ಗ್ಯಾಪ್ ಇರಬೇಕು. ಆ ಗ್ಯಾಪ್ ಮುಗಿಸ್ಕೊಂಡು ಮಾಡಬೇಕು. ರಾತ್ರಿ 7 ಗಂಟೆಗೆ ಊಟ ಮಾಡಿಬಿಟ್ರೆ ಮತ್ತೆ 2 ಅವರ್ಸ್ ಗ್ಯಾಪ್ ಇರಬೇಕು. ಊಟ ಮಾಡಿದ ತಕ್ಷಣ ಮಲಗಬಾರ್ದು. ಒಂದು 100 ಹೆಜ್ಜೆ ಓಡಾಡಬೇಕು. ಆಮೇಲೆ ಒಂದು 2 ಅವರ್ಸ್ ಆದಮೇಲೆ ಎಲ್ಲ ಡೈಜೆಷನ್ ಕ್ರಿಯೆ ಮುಗ್ದೋಗಿರುತ್ತೆ. ಆರಾಮಾಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ. ಇದು ಆಹಾರ ಕ್ರಮ. ಇನ್ನೊಂದು ಆಹಾರದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಆಹಾರದಲ್ಲಿ 3 ವಿಧ ಇದೆ. ನಮ್ಮಲ್ಲೂ 3 ಗುಣಗಳಿವೆ. ನಾವು ತಿಂತಕ್ಕಂಥ ಆಹಾರ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಗುಣಗಳನ್ನು ನಿರ್ಧಾರ ಮಾಡುತ್ತೆ. ನಮ್ಮ ಕ್ಯಾರೆಕ್ಟರ್ ಯಾವ ಥರ ಆಗುತ್ತೆ ಅಂದರೆ, ನಾವು ತಿಂತಕ್ಕಂಥ ಆಹಾರದಿಂದನೇ ನಮ್ಮ ಕ್ಯಾರೆಕ್ಟರ್ ಬದಲಾವಣೆ ಆಗುತ್ತೆ. ಒಂದನೇದು ಸಾತ್ವಿಕ ಆಹಾರ. ಅದೇ ಹೇಳುತ್ತೆ, ಹೆಸರೇ ಹೇಳುತ್ತೆ ಸಾತ್ವಿಕ ಆಹಾರ. ಎರಡನೇದು ರಾಜಸಿಕ ಆಹಾರ. ಮೂರನೇದು ತಾಮಸಿಕ ಆಹಾರ. ಅದರಲ್ಲಿ ನಾವು ಆರಿಸ್ಕೊಬೇಕಾಗಿರೋದು ನಮ್ಮ ಚಾಯ್ಸ್. ಏನು ಸಾತ್ವಿಕ ಆಹಾರ ಅಂದರೆ ಏನು? ಮೊಳಕೆ ಕಾಳುಗಳು, ಹಣ್ಣು, ತರಕಾರಿಗಳು, ಪ್ರೋಟೀನ್ಗಳಿರ್ತಕ್ಕಂಥ, ಔಷಧಿ ಗುಣಗಳಿರ್ತಕ್ಕಂಥ ಆಹಾರ ಸಾತ್ವಿಕ ಆಹಾರ. ನಾರಿನಾಂಶ ಇರ್ತಕ್ಕಂಥದ್ದು, ಪೋಷಕಾಂಶಗಳಿರ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಮ್ಮಲ್ಲಿ ಸಾತ್ವಿಕ ಗುಣಗಳು ಬರುತ್ತೆ. ಏನು ಸಾತ್ವಿಕ ಗುಣಗಳು ಅಂದರೆ, ಯಾರೋ ಒಬ್ಬರಿಗೆ ತೊಂದರೆ ಕೊಡ್ದಿರ ಇರೋದು. ಅದು ನಮ್ಮ ಗುಣನ ನಿರ್ಧಾರ ಮಾಡುತ್ತೆ. ನಾವು ತಿಂತಕ್ಕಂಥ ಆಹಾರ ನಮ್ಮ ಗುಣ ನಿರ್ಧಾರ ಮಾಡುತ್ತೆ. ಏನು ಬೇರೆಯವ್ರಿಗೆ ತೊಂದರೆ ಕೊಡದೇ ಇರತಕ್ಕಂಥದ್ದು, ಬೇರೆಯವರ ವಸ್ತುನ ನಾನು ಹಾಕೋಬೇಕೋ ಅವನಾಸ್ತಿ ಅಂತಕ್ಕಂಥದ್ದಾಗಲಿ, ಆಮೇಲೆ ಬೇರೆಯವ್ರ ಜೊತೆ ಜಗಳ ಆಡೋದಾಗಲಿ, ಅವೆಲ್ಲ ಬಿಟ್ಬಿಡುತ್ತೆ. ಈ ಸಾತ್ವಿಕ ಗುಣಗಳು ಬಂದಾಗ ಇವೆಲ್ಲ ಇರೋಲ್ಲ. ಯಾವಾಗಲೂ ಕೂಡ ನಗುನಗುತ್ತಾ ಇರ್ತಾರೆ, ಶಾಂತವಾಗಿರ್ತಾರೆ. ಯಾರಾದರೂ ಎದುರುಗ ಕಾಣಿಸಿದ್ರು ಕೂಡ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ, ನಗನಂತ ಮಾತಾಡಿದ್ರೆ ನಮ್ಮ ಅಪ್ಪನ ಗಂಟೆ ಹೋಗುತ್ತಾ, ಇದಕ್ಕೆಲ್ಲ ನಾವು ದುಡ್ಡು ಕೊಡ್ತೀವಾ? ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತ ಕೇಳೋದಕ್ಕೆ ಏನು ದುಡ್ಡು ಕೊಡಬೇಕಾ? ಏನಿಲ್ವಲ್ಲ. ರಾಕ್ಷಸ ಆಹಾರ. ಯಾವುದು ರಾಕ್ಷಸ ಆಹಾರ ಅಂತಂದರೆ, ಆಯಿಲ್ ಫುಡ್ಡು, ಬೋಂಡಾ ಬಜ್ಜಿಗಳು ಇವೆಲ್ಲ. ಆ ಬೋಂಡಾ ಬಜ್ಜಿ ಏನಾದರೆ ಅಂದರೆ, ದಾರಿಯಲ್ಲೆಲ್ಲ ಹೋಗ್ತಾ ಇರ್ತೀವಿ, ಫುಟ್ಪಾತ್ ಮೇಲೆ ಬೋಂಡ ಹಾಕ್ತಾ ಇರ್ತಾನೆ, ಅಷ್ಟು ದೂರ ಗಮ್ಮಂತ ವಾಸನೆ ಬರ್ತಾ ಇರುತ್ತೆ. ಅವಾಗ ಮನಸ್ಸು ಹೇಳುತ್ತೆ ನಮಗೆ. ಮನಸ್ಸೊಂದು, ಚಿತ್ತ, ಬುದ್ಧಿ ಇವೆರಡಿರುತ್ತೆ ಮನುಷ್ಯನಿಗೆ. ನಾವು ಯಾವಾಗಲೂ ಕೂಡ ಮನಸ್ಸಿನ ಮಾತು ಕೇಳ್ಕೊಡುದು. ಬುದ್ಧಿ ಮಾತು ಕೇಳಿದಾಗ ನಾವು ಬುದ್ಧಿವಂತರಾಗ್ತೀವಿ. ಆ ಮನಸ್ಸು ಹೇಳುತ್ತೆ, ಎಲ್ಲೋ ಒಂದು ಹಲಸಿನ ತೊಡೆ ಕೊಯ್ತಾ ಇರ್ತಾನೆ, ಗಮ್ಮಂತ ವಾಸನೆ ಬರ್ತಾ ಇರುತ್ತೆ, ಫುಟ್ಪಾತ್ ಮೇಲೆ ಇಟ್ಕೊಂಡಿರ್ತಾನೆ. ಇವತ್ತು ಒಂದು ದಿವಸ ತಿಂದರೆ ಏನಾಗಲ್ಲ, ತಿನ್ನೋಣ ಬಿಡಪ್ಪ ಅಂತ ಮನಸ್ಸು ಹೇಳುತ್ತೆ. ಆವಾಗ ಬುದ್ಧಿ ಎಚ್ಚರಿಕೆ ಕೊಡುತ್ತೆ, ಬೇಡಪ್ಪ ಇದು ಫುಟ್ಪಾತ್ ಮೇಲೆ ಮಾಡೋದು, ಅಲ್ಲಿ ಬೋಂಡ ಅವನು ದಿನಾಗಲೂ ಅದೇ ಎಣ್ಣೆನೇ ಹಾಕಿ ಕಾಯಿಸ್ತಾ ಇರ್ತಾನೆ. ಇವತ್ತು ಹಾಕಿರ್ತಾನೆ 2 kg ಎಣ್ಣೆ ಮಿಕ್ಕೋಗಿರುತ್ತೆ, ನಾಳೆ ತಗೊಂಬಂದು ಅದ್ರ ಜೊತೆಗೆ ರೋಸ್ಟ್ ಹಾಕಿ ಮತ್ತೆ ಅದನ್ನೇ ಬೇಯಿಸ್ತಾ ಇರ್ತಾನೆ. ಯಾವಾಗಲೂ ಅಷ್ಟೇ, ಆಯಿಲು 60 ಡಿಗ್ರಿಗಿನ್ನ ಮೇಲೆ ಕಾಯಿಸಿದ್ರೆ ಇಟ್ ಈಸ್ ಕನ್ವರ್ಟೆಡ್ ಇಂಟು ಪಾಯ್ಸನ್. ಅದಕ್ಕೋಸ್ಕರ ಆ ಫುಟ್ಪಾತ್ ಮೇಲೆ ಇರ್ತಕ್ಕಂಥ ಆಹಾರಗಳನ್ನು ತಿನ್ನಬಾರ್ದು. ಅದು ರಾಜಸಿಕ ಆಹಾರ. ಆಮೇಲೆ ಮೂರನೇದು ಮಾಂಸಾಹಾರ. ಮಾಂಸಾಹಾರ ನೋಡ್ತೆ, ಅದು ರಾಜಸಿಕ ಆಹಾರ. ಆಮೇಲೆ ಖಾರ ತಿನ್ನೋದು. ಇವೆಲ್ಲ ನಮ್ಮಲ್ಲಿ ಏನು ಮಾಡೋದು ಗೊತ್ತಾ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅರಿಷಡ್ ವರ್ಗಗಳನ್ನು ಪ್ರಚೋದನೆ ಮಾಡುತ್ತೆ ಈ ಆಹಾರ. ಆಹಾರಗಳನ್ನು ನಾವು ಬಿಡಬೇಕು. ಮೂರನೇದು ತಾಮಸಿಕ ಆಹಾರ. ತಾಮಸಿಕ ಅಂದರೆ ಅದೇ ಹೇಳುತ್ತೆ, ತಾಮಸ ಅಂದರೆ ಸೋಮಾರಿತನ. ಯಾವಾಗಲೂ ಎಲ್ಲಿ ಕೂತ್ಕೊಂಡು ಅಲ್ಲೇ ತುಕ್ಕಡಿಸ್ತಾ ಇರೋದು, ಲವಲವಿಕೆ ಇರೋದಿಲ್ಲ. ಅದೆಲ್ಲ ಯಾವ್ದ್ರಿಂದ ಬರುತ್ತೆ ಅಂದರೆ ಪ್ಯಾಕ್ಡ್ ಫುಡ್. ಪ್ಯಾಕ್ ಮಾಡಿರ್ತಾರಲ್ಲ, ಏನು ಕುರ್ಕುರೆ ಅಂತೆ, ಅದು ಇದು ಮಸಾಲೆ, ಇದೇನು ಏನೇನ ನೀರೆಲ್ಲ ಪ್ಯಾಕ್ ಮಾಡಿರ್ತಕ್ಕಂಥದ್ದು, ಅದು ಬೋಟಿ. ಆಮೇಲೆ ಇದು ಏನು ಕೂಲ್ ಡ್ರಿಂಕ್ಸು, ಅದು ಯಾವಾಗೋ ಹಾಕಿರ್ತಾರೆ, ಪ್ಯಾಕ್ ಮಾಡಿರ್ತಾರೆ. ಅವೆಲ್ಲ ಸೋಮಾರಿತನವನ್ನು ನಮ್ಮಲ್ಲಿ ಬೋಂಡ, ಬಜ್ಜಿ, ಬರ್ಗರು, ಪಿಜ್ಜಾ, ಬೇಕ್ರಿ ಐಟಮ್ಸು. ಬೇಕ್ರಿ ಐಟಮ್ಸ್ಗೆ 100ಕ್ಕೆ 80% ಬರೀ ಮೈದಾ ಒಳಗೆ ಮಾಡೋದು. ಅವೆಲ್ಲ ಡೈಜೆಷನ್ ಆಗೋದೇ ಇಲ್ಲ. ತಿನ್ನೋದು ಟೇಸ್ಟ್ ಇರುತ್ತೆ, ಟೇಸ್ಟಿಂಗ್ ಪೌಡ್ರ್ಗಳು ಹಾಕಿರ್ತಾರೆ.
ಯಾರು ಬುದ್ಧಿ ಇರೋರು ಬೇಕರಿ ಐಟಮ್ಸ್ ಯಾರು ಮುಟ್ಲೇಬಾರ್ದು. ಈ ಪ್ರಾರ್ಥನೆ ಅಂತಕ್ಕಂಥದ್ದು ಭಗವಂತನಿಗೂ ಭಕ್ತನಿಗೂ ಮಧ್ಯೆ ಒಂದು ಸೇತುವೆ ಇದ್ದಂಗೆ. ಆಗ ಪ್ರಾರ್ಥನೆ ಮಾಡುವಾಗ ಧ್ಯಾನ ಸ್ಥಿತಿಗೆ ನಾವು ಕೂತ್ಕೊಂತೀವಿ. ಪ್ರತಿನಿತ್ಯ ಮಿನಿಮಮ್ ಅಂದರೆ 15 ನಿಮಿಷ ನಿಮ್ಮ ಸಮಯವನ್ನು ಮೀಸಲಿಟ್ಟು ಎಲ್ಲೋ ಒಂದು ಕಡೆ ಏಕಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ, ಎಲ್ಲೋ ಪ್ರಕೃತಿಯಲ್ಲಿರ್ಬೋದು ಅಥವಾ ತೋಟದಲ್ಲೋ ಹೊಲದತ್ರ ಹೋಗ್ಬೋದು. ಅದು ಇಲ್ಲ ಅಂತಂದ್ರೆ ಮನೆಯೊಳಗೆ ಏಕಾಂತವಾಗಿರ್ತಕ್ಕಂಥ ಒಂದು ರೂಮ್ನಲ್ಲಿ ಕೂತ್ಕೋಬೇಕು, ಇಲ್ಲ ದೇವ್ರ ಮನೆಗೆ ಕೂತ್ಕೋಬೇಕು, ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಾಗ. ಫೋನೆಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು. ವಜ್ರಾಸನ, ಸುಖಾಸನ, ಯಾವುದು ಪದ್ಮಾಸನ, ಯಾವ್ದು ನಿಮ್ಗೆ ಯಾವ ಆಸನದಲ್ಲಿ ಕಂಫರ್ಟಾಗಿ ಕೂತ್ಕೊಳಕ್ಕಾಗುತ್ತೋ 15 ನಿಮಿಷ ಅದೇ ಆಸನದಲ್ಲಿ ಕೂತ್ಕೋಬೇಕು. 2 ಹಸ್ತ ಈ ಥರ ಚಿನ್ಮುದ್ರೆ ಇಟ್ಕೋಬೇಕು. ಹೆಬ್ಬೆಟ್ಟು ತೋರ್ಬೆರಳು ಸೇರಿಸ್ಬೇಕು. 2 ಮಂಡಿ ಮೇಲೆ ಇಟ್ಕೊಂತೀವಿ. ಬೆನ್ನೆರ ಮಾಡಿಕೊಂಡು ಮೃದುವಾಗಿ ಕಣ್ಣು ಮುಚ್ತೀವಿ. ಈಗ ನೀವು ಕೂಡ ಬೆನ್ನೆರ ಮಾಡಿಬಿಟ್ಟು ಕೂತ್ಕೊಳ್ಳಿ ನೋಡೋಣ. ಒಂದು ದೀರ್ಘವಾದ ಉಸಿರಾಟವನ್ನೇ ಗಮನಿಸೋಣ. ಬರ್ತಾ ಇರ್ತಕ್ಕಂಥ ಎಲ್ಲ ಯೋಚನೆಗಳನ್ನು ಸ್ವೀಕಾರ ಮಾಡೋಣ. ಯೋಚನೆಗಳೆಲ್ಲ ಬರ್ತಾ ಇರುತ್ತೆ. ಕೂತ್ಕೊಂಡಿದ್ದ ತಕ್ಷಣ, ಕಣ್ಮುಂತಿದ ತಕ್ಷಣನೇ ನಾನು ಇಷ್ಟೊತ್ತಿಗೆ ಮನೆಗೆ ಹೋಗ್ಬೇಕಾಗಿತ್ತು, ಬಸ್ ಹೊಟ್ಟೋಗುತ್ತೇನೋ, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕಾಗಿತ್ತು, ನಮ್ಮೋಳು ಏನೋ ಹೇಳಿದ್ರು ತಗೊಂಡು ಹೋಗ್ಬೇಕು, ಇವೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಎಷ್ಟೊತ್ತು ಬರುತ್ತಪ್ಪ ಅಂದರೆ ಒಂದು 2-3 ನಿಮಿಷ ಬರುತ್ತೆ. ಬಂದು 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 ಅದರ ಕಡೆ ನಾವು ಗಮನನೇ ಕೊಡ್ದಿರ ಇದ್ದಾಗ ಅವೇ ಮಾಯ ಆಗೋಗ್ಬಿಡುತ್ತೆ. ಆವಾಗ ಏಕಾಂತವಾಗಿ ಕೂತ್ಕೊಳ್ತೀವಿ. ಯಾವುದೋ ಒಂದು ಚಿತ್ರಣವನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಳ್ತೀವಿ. ನಿಮಗೆ ಇಷ್ಟವಾದ ದೇವರ ಚಿತ್ರಣವನ್ನು ಕಣ್ಣು ಮುಂದೆ ಕಲ್ಪನೆ ಮಾಡ್ಕೊಳ್ತೀವಿ. ಮೃದುವಾಗಿ ಕಣ್ಣು ಮುಚ್ಚಿದ್ದೀವಿ. ವಿಶ್ರಾಂತ ಸ್ಥಿತಿಗೆ ಹೋಗ್ತಾ ಇದ್ದೀವಿ. ಇಡೀ ಶರೀರ ಅಡಿಯಿಂದ ಮುಡಿಯವರೆಗೂ ಶಾಂತವಾಗಿ ಕೂತ್ಕೊಂಡಿದೆ. ಪಾದದ ಬೆರಳುಗಳಿಗೆ ವಿಶ್ರಾಂತಿ ಕೊಡೋಣ. ಪಾದದ ಮುಂಭಾಗ, ಹಿಂಭಾಗ, ಮಧ್ಯದ ಭಾಗ, ಪಾರ್ಶ್ವಿ ಭಾಗ, 2 ಪಾದಗಳಿಗೆ ವಿಶ್ರಾಂತಿ. 2 ಕಾಲಿನ ಕೀಲಿನ ಭಾಗಕ್ಕೆ ವಿಶ್ರಾಂತಿ ಕೊಡೋಣ. 2 ಕಾಲಿನ ಮೀನು ಕಣ್ಣ ಭಾಗ, ಮಂಡಿ ಭಾಗ, ಮಂಡಿ ಚಿಪ್ಪುಗಳಿಗೆ ವಿಶ್ರಾಂತಿ. ಮಾನವನ ದೇಹದಲ್ಲಿ ಬಲಿಷ್ಠವಾದ ಮೂಳೆಗಳನ್ನು ಹೊಂದಿರತಕ್ಕಂಥ 2 ತೊಡೆಯ ಭಾಗಕ್ಕೆ ವಿಶ್ರಾಂತಿ. కొత్తళములు 6 పెద్ద మేరున మీదనే పలుకుచున్నది ప్రణవము. ಇಲ್ಲಿ ಪ್ರಣವ ಪಲುಕ್ತಾ ಇರುತ್ತಂತೆ. ಪ್ರಣವ ಅಂದ್ರೇನು? ಓಂಕಾರನಾದ. ಪ್ರಣವము ಪಲಿಕಿ 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 ಉನ್ನತ ಸ್ಥಾನಕ್ಕೆ ಏರಿತಿ ನೀನೇನು ಅಂತ ಹೇಳ್ತಾರೆ ತಾತಯ್ಯನು. ಆ ಗವಿಗಳು ಕೂತ್ಕೊಂಡು ಓಂಕಾರ ಮಾಡಿ 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 ಅವರು ಆ ಸಿದ್ಧಿಗೆ ಹೋಗ್ಬಿಟ್ರು. ವೀಗಲು 8 ಅಂದರೆ ಅಷ್ಟಾಂಗ ಯೋಗ. ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗವನ್ನು ಪರಿಚಯ ಮಾಡಿದ್ದಾರೆ. ಯಾವುದಪ್ಪ ಅಂತಂದರೆ ಅದು ಅಷ್ಟಾಂಗ ಯೋಗ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಧ್ಯಾನ, ಪ್ರತ್ಯಾಹಾರ, ಧಾರಣ, ಸಮಾಧಿ. ಇವರು ಹೇಳಿರೋದು ಅದೇ. ವೀದುಲು 8, ಒತ್ತಳಗಳು 6. ಒತ್ತಳಗಳು ಅಂದರೆ ಚಕ್ರಗಳು, ಷಟ್ಚಕ್ರಗಳು ಹಿಂದ್ಗಡೆ ಬೆನ್ನಿನ ಭಾಗದಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಎಲ್ಲ ದಾಟ್ಕೊಂಡು ಮೇಲಕ್ಕೆ ಬಂದಾಗ ಇಲ್ಲಿ ಪ್ರಣವ, ಸಹಸ್ರಾರು ಚಕ್ರ ಇಲ್ಲೇನೆ ನೆತ್ತಿ ಮೇಲೆ. ಇಲ್ಲಿ ಪ್ರಣವ ಓಂಕಾರ ಇದಾಗುತ್ತೆ. ದೇಹದಲ್ಲಿರುವ ಬ್ರಹ್ಮಪುರಕ್ಕೆ 8 ಬೀಜಗಳಿವೆ, 6 ಕೊತ್ತಳುಗಳಿವೆ. ಅಲ್ಲಿ ದೊಡ್ಡ ಮೇರುವಿನ ಮೇಲೆ ಪ್ರಣವವು ಮೊಳಗುತ್ತಿದೆ. ಅಲ್ಲಿ ಯಾವಾಗಲೂ ಪೂರ್ಣ ಕಳೆಯ ಬೆಳದಿಂಗಳು ಎನ್ನುತ್ತಾರೆ ತಾತಯ್ಯನವರು. ಅವರ ಗೂಢಾರ್ಥ ಇಲ್ಲಿ ಬ್ರಹ್ಮಪುರವೆಂದರೆ ಶರೀರ. ದೇಹದಲ್ಲಿರುವ ಬ್ರಹ್ಮಪುರಕ್ಕೆ 8 ಬೀದಿಗಳು, 6 ಕೊತ್ತಳುಗಳು. ಎಲ್ಲಕ್ಕೂ ಮೇಲೆ ಪ್ರಣವವು ಸದಾಕಾಲ ಮೊಳಗುತ್ತಾ ಬೆಳದಿಂಗಳಿನಂತೆ ಪ್ರಕಾಶಮಾನವಾಗಿದೆ. ಆ ಬೆಳದಿಂಗಳನ್ನು ಕಂಡುಕೊಂಡವರು ಅತಿ ವಿರಳ. ಅದರ ಅರ್ಥ ನಮ್ಮೂರಿಗೆ 8 ಬೀದಿಗಳಿವೆ, ವಿಶಾಲವಾಗಿದೆ ನಮ್ಮೂರು. ಶರೀರವೆಂಬ ಪುರದಲ್ಲಿ 9 ಬೀದಿಗಳಿವೆ. ಆದರೂ ಶ್ರೋತ್ರದ್ವಯ, ನೇತ್ರದ್ವಯ, ನಾಸಿಕದ್ವಯ, ಬಾಯಿ, ಗುದೋಪಸ್ಥಳಗಳು ಒಂದೇ ಮಾರ್ಗವೆಂದೆಣಿಸಿ 8 ಬೀದಿಗಳೆಂದು ಹೇಳುವರು. ಹಾಗೆಯೇ ಪರತತ್ವದ ಸಾಕ್ಷಾತ್ಕಾರಕ್ಕಾಗಿ ಅಷ್ಟಾಂಗ ಯೋಗ. ಗುರುಗಳ ಸೇವೆ ಮತ್ತು ತತ್ವಗಳ ಅನುಸರಣೆ ಮಾಡಿದರೆ ಪೂರ್ಣ ಕಳೆಯ ಬೆಳದಿಂಗಳು ದರ್ಶನವಾಗುತ್ತದೆ. ಯಾವುದು
ముక్తికి గురుకీలు మూడక్షరంబులని ಮೂಲ ಮೆರುಗಿನವಾಡು ಮುಕ್ಕುಳಗುನು. ಮುಕ್ತಿಗೆ ಗುರುವು ಹೇಳಿದ ರಹಸ್ಯ ಮೂರಕ್ಷರವೆನ್ನುವ ಮೂಲ ಪದವನ್ನು ಅರಿತವನು ಮುಕ್ತನಾಗುತ್ತಾನೆ. ಮೂರಕ್ಷರಗಳು ಯಾವುವೆಂದರೆ ಅಕಾರ, ಉಕಾರ, ಮಕಾರಗಳು. ಇಲ್ಲಿ ಸೃಷ್ಟಿ, ಸ್ಥಿತಿ, ಲಯ, ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂರೂ ದೇವತೆಗಳು ಓಂಕಾರದಲ್ಲಿರ್ತಾರೆ.